ಎಲ್ರಿಗೂ ಜೈ ಭೀಮ್. ಇವತ್ತು ಕಿಟ್ಟಲ್ ಸೈನ್ಸ್ ಕಾಲೇಜಿನ ಕರ್ಮಕಾಂಡ ಅಂದ್ರೂ ತಪ್ಪಾಗ್ಲಾರ್ದು. ಇವತ್ತು ಒಂದು ಶಾಲೆ ಅಂತಂದ್ರೆ ಒಂದು ಮನೆ ವಾತಾವರಣ, ಒಂದು ತಂದೆ ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರನ್ನ ತಿದ್ದಿ ಈ ಸಮಾಜ ಕಟ್ಟುವಂತ ಕೆಲಸ ಮಾಡಬೇಕು. ಆದ್ರೆ ಆ ಕಿಟ್ಟಲ್ ಸೈನ್ಸ್ ಕಾಲೇಜಿನ ಏನು ಆಡಳಿತ ಮಂಡಳಿ ಇವತ್ತು ಏನು ಅವನು ಎಂತದ ಹೆಸರು ಸ್ಯಾನ್ಲಿ ಪೀಟರ್ ಅಂತಕ್ಕಂಥ ವ್ಯಕ್ತಿ, ಇದೇ ವ್ಯಕ್ತಿ ಸ್ಯಾನ್ಲಿ ಪೀಟರ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಆ ಶಾಲೆಯಲ್ಲಿ ಸುಮಾರು SLC ಇಂದ ಹಿಡಿದು PUC ಡಿಗ್ರಿ, ಮಾಸ್ಟರ್ ಡಿಗ್ರಿ, ಏನೇನು ಅವರು ಪ್ರಿನ್ಸಿಪಲ್ ಆಗೋದಕ್ಕೆ ಏನೇನು ಯೋಗ್ಯತೆ ಅರ್ಹತಾ ಪತ್ರಗಳು ಬೇಕು ಅಂತ ಪತ್ರಗಳನ್ನೆಲ್ಲ ಡೂಪ್ಲಿಕೇಟ್ ಮಾಡ್ಕೊಂಡು 1988ನೇ ಇಸ್ವಿಯಿಂದ ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿ, ಇದು ಏರಿಯಲ್ ಸ್ಕೂಲ್ ಆಗಿರೋದ್ರಿಂದ, ಕಾಲೇಜ್ ಆಗಿರೋದ್ರಿಂದ ಸರ್ಕಾರದಲ್ಲೂ ಕೂಡ ಅರ್ಧ ಪಾಲಿದೆ ಸರ್ಕಾರದ ನೌಕರಿ. ಅಂದ್ರೆ ಸ್ಯಾಲ್ರಿಲಿ ಮ್ಯಾನೇಜ್ಮೆಂಟ್ ಕೂಡ ಅರ್ಧ ಸ್ಯಾಲ್ರಿ, ಮತ್ತೆ ಗೋರ್ಮೆಂಟ್ ಕೂಡ ಅರ್ಧ ಸ್ಯಾಲ್ರಿ ಇರ್ತದೆ ಏಡೆಡ್ ಕಾಲೇಜು. ಈ ನಿಟ್ಟಿನಲ್ಲಿ ಅವ್ರಿಗೆ 2004ರಲ್ಲಿ ಆಡಳಿತ ಸಿಬ್ಬಂದಿ ವರ್ಗ ಇವ್ರನ್ನ ಕ್ವಶನ್ ಮಾಡ್ತದೆ, ಸತ್ಯ ಗೊತ್ತಾಗಿ ನೀವೆಲ್ಲ ಡೂಪ್ಲಿಕೇಟ್ ರೆಕಾರ್ಡ್ಸ್ ತಗೊಂಡ್ಬಂದು ನೀವು ನೌಕರಿ ಸೇರಿದ್ದೀರಿ ಅಂತ. ಅದಾದ ನಂತರ 2006-07ಕ್ಕೆ ಡಿಸ್ಮಿಸ್ ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಅದಾದ ನಂತರ ಸಸ್ಪೆಂಡ್ ಮಾಡಾದ್ಮೇಲೆ ಮತ್ತೆ ಅವ್ರನ್ನ ಈ ತನಿಖೆಯಲ್ಲಿ ಒಳಪಡಿಸಿದಾಗ ಆ ತನಿಖೆ ಸಾಬೀತಾಗಿ ಅವನ್ನ ಡಿಸ್ಮಿಸ್ ಮಾಡ್ತಾರೆ, ಟರ್ಮಿನೇಟ್ ಮಾಡ್ತಾರೆ. ಟರ್ಮಿನೇಟ್ ಮಾಡಿದ ನಂತರ ಸುಮಾರು ವರ್ಷಗಳ ನಂತರ 2014ಕ್ಕೆ ಮತ್ತೆ ಅವನು ಅದೇನು ಅವ್ರಿಗೆ ಮಂಕುಬುದ್ಧಿ ಇರ್ತಾನೋ, ಇಲ್ಲಿಗಲ್ ಇದ್ರೂ ಕೂಡ ಇದು ಕರೆಕ್ಟ್ ಇದೆ ಅಂತಕ್ಕಂಥದ್ದನ್ನ ಸಾಬೀತುಪಡಿಸಿ ಅವನಲ್ಲಿ ವೃತ್ತಿ ಮಾಡ್ತಾರೆ. ಬಂಧುಗಳ, ಈ ಸಮಾಜಕ್ಕೆ ನಾವು ಹೇಳೋದಿಷ್ಟೇ, ಇವತ್ತು ಒಬ್ಬ SLC ಮಾಡಿರೋನು, PUC ಮಾಡಿರೋನು, ಡಿಗ್ರಿ, MA ಡಿಗ್ರಿ, ಮಾಸ್ಟರ್, PhD ಮಾಡಿರೋರಿಗೆ ಕೆಲಸ ಕಾರ್ಯಗಳಿಲ್ಲ, ಅಳದಾಡ್ತಾ ಇದ್ದೀವಿ ನಾವು. ಈ ರಾಜ್ಯದಲ್ಲಿ ವೃತ್ತಿನೇ ಸಿಗ್ತಾ ಇಲ್ಲ. ಅದು ಯಾವುದು ಗೋಲ್ಡ್ ಮೆಡಲಿಸ್ಟ್ಗಳು, ಸ್ಟೂಡೆಂಟ್ಗಳು ವೃತ್ತಿ ಇಲ್ದಲೆ ಒದ್ದಾಡ್ತಾ ಇದ್ದೀವಿ. ಇವತ್ತು ಈ ಡೂಪ್ಲಿಕೇಟ್ ಮಾಲೀಕ, ಈ ಡೂಪ್ಲಿಕೇಟ್ ಇವನು ಹೇಳಿದ್ದಾನೆ ಸ್ಟಾಲಿನ್ ಪೀಟರ್, ಈತ ಇನ್ನೇನು 2 ತಿಂಗಳು 3 ತಿಂಗಳು ರಿಟೈರ್ಡ್ ಆಗೋ ಸ್ಟೇಜ್. ಇಲ್ಲಿವರೆಗೂ ಕೂಡ ಒಂದು ಆಡಳಿತ ಮಂಡಳಿ, ಕಿಟ್ಟಲ್ ಸೈನ್ಸ್ ಕಾಲೇಜಿನ ಆಡಳಿತ ಮಂಡಳಿ ಪ್ರೆಸಿಡೆಂಟ್ ಮಾರ್ಟಿನ್ ಬುರ್ಗಾಯ್ ಅಂತ ಈತ ವ್ಯಕ್ತಿ ಅಧ್ಯಕ್ಷ, ಈ ಸಂಸ್ಥೆಯ ಅಧ್ಯಕ್ಷ. ಇವನ ಕುತಂತ್ರಗಾರಿಕೆಯಿಂದ ಇವತ್ತು ಏನು ವಿದ್ಯಾರ್ಥಿಗಳಿಗೆ ಏನು ಇವರು ರೂಪಿಸ್ಕೊಡ್ಬೋದು, ಭವಿಷ್ಯವನ್ನು ಯಾವ ರೀತಿ ರೂಪಿಸ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ಚಿಂತೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಬಹುಶಃ ಇದಾರಲ್ಲ, ಅವ್ರ ಕೈಗೆ ಓದಂತ ಮಕ್ಕಳುಗಳು ಅವ್ರ ತರನೇ ಡೂಪ್ಲಿಕೇಟ್ ಮಾರ್ಕ್ಸ್ಗಳನ್ನ ಮಾಡ್ಕೊಂಡು ಕೆಲಸ ತಗೊಬೇಕು ಅಂತ ವಿದ್ಯೆನೇ ಕಳಿಸಿರ್ತಾರೆ ಇವರು. ಇನ್ನ ಸಮಾಜನ ಪರಿವರ್ತನೆ ಮಾಡ್ತಕ್ಕಂಥದ್ದು, ಈ ದೇಶವನ್ನ ಒಂದು ಒಳ್ಳೆ ಪ್ರಾಮಾಣಿಕ ದಕ್ಷತೆಗೆ ಕರ್ಕೊಂಡೋಗುವಂತ ಕೆಲಸ, ಪ್ರಾಮಾಣಿಕ ಪ್ರಯತ್ನ ಈತ ಮಾಡಿಲ್ಲ. ಭೇಟಿ ಮಾಡಿದಾಗ ಈ ಲೆಟರ್ನ ಕಳಿಸ್ತಾರೆ ಬಂಧುಗಳೇ. ಈ ಲೆಟರ್ನ ಕಳಿಸಿ ಇದನ್ನ ಪರಿಶೀಲನೆ ಮಾಡಿ ಸೀದಾ ಏನಿದೆ ಇದ್ರ ಮೇಲೆ ಇದೇನ ಸತ್ಯನೇ ಆದ್ರೆ ನೀವು ಶಿಸ್ತಿನ ಕ್ರಮ ತೆಗೆದುಕೊಳ್ಳಿ ಅಂತ ಬರೆದ್ರೆ, ಇಮ್ಯುನ್ನಿಸಾ ಸೈಯದ್ ಅಂತ ಒಬ್ರು JD ಅವರು, ಅದು ಹುಬ್ಳಿ ಧಾರವಾಡದಲ್ಲಿ ಇರ್ತಕ್ಕಂಥ ಒಬ್ರು JD ಕಾಲೇಜು ಶಿಕ್ಷಣ ಇಲಾಖೆ JD ಅವರು, ಏನು ಇವರು ಕಿಟ್ಟಲ್ ಸೈನ್ಸ್ ಕಾಲೇಜಿನಲ್ಲಿ ಏನು ಅವರು ಶಾಮೀಲಾಗಿ ಇವನು ಯಾವ್ಯಾವ್ದೋ ರಾಜ್ಯದ ಒಂದು ಏನು ಕರೆಸ್ಪಾಂಡೆನ್ಸ್ ಕೋರ್ಸ್ ಅಲ್ಲಿ ಮಾಡ್ತಾರಲ್ಲ, ಅದೆಲ್ಲ ಡೂಪ್ಲಿಕೇಟ್, ಯಾವ್ದು ಭೋಪಾಲು, ಡೆಲ್ಲಿ, ಈ ತರ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳನ್ನ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ದಾಖಲಾತಿ ತಗೊಂಡ್ಬಂದು ಇದನ್ನ ಸಾಬೀತುಪಡಿಸಿದ್ದಾರೆ. ಎಲ್ಲಾ ದಾಖಲಾತಿಗಳನ್ನ ಎತ್ಕೊಂಡು ನಾವೀಗ ಹೈಕೋರ್ಟ್ ಅಲ್ಲಿ PL ಹಾಕ್ಬೇಕು ಅಂತ ರೆಡಿ ಆಗಿದ್ದೀವಿ ಅಂತಿಮವಾಗಿ. ಯಾಕೆಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ
ಈ ಇಂಥ ಒಂದು ಕೃತ್ಯ ಮಾಡಿರ್ತಕ್ಕಂಥವ್ರಿಗೆ ಒಂದು ಪನಿಷ್ಮೆಂಟ್ ಆಗ್ಬೇಕು, ಅದು ಕಾನೂನಾತ್ಮಕವಾಗಿ ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದ ಆಗ್ತೀವಿ ಅರ್ಜಿ, ಅದು ವಿಚಾರಣೆ ಆಗ್ಲಿ. ಈಗಾಗ್ಲೇ ಸನ್ಮಾನ್ಯ ನಮ್ಮ ಕಾರ್ಯಕರ್ತರುಗಳೆಲ್ಲ ಲೋಕಾಯುಕ್ತಗೂ ಕೂಡ ಕೊಟ್ಟಿದ್ದಾರೆ, ಅದು ಒಂದು ವಿಚಾರಣೆ ಆಗ್ಲಿ. ನಾವು ಕೂಡ ಒಂದು PLO ಆಗ್ತೀವಿ, ಯಾಕೆಂದ್ರೆ ಅವ್ನು ಇಲ್ಲಿವರೆಗೂ ತಗೊಂಡಿರ್ತಕ್ಕಂಥ ಸ್ಯಾಲ್ರಿ ವಾಪಸ್ ಕೊಡ್ಬೇಕು ಸರ್ಕಾರಕ್ಕೆ. ಸರ್ಕಾರಕ್ಕೆ ನಷ್ಟ ಆಗ್ಬಾರ್ದು, ಸರ್ಕಾರಕ್ಕೆ ನಷ್ಟ ಆಗ್ಬಾರ್ದು. ಈಗ ಏನ್ ಸ್ಯಾಲ್ರಿ ತಗೊಂಡಿರ್ತಾರೆ ಅದು ವಾಪಸ್ ಕೊಡ್ಬೇಕು, ಮತ್ತೆ ಅವನು ಪನಿಷ್ಮೆಂಟ್ ಆಗ್ಬೇಕು. ಯಾಕೆಂದ್ರೆ ಸಮಾಜಕ್ಕೆ ಈ ತರ ಶಿಕ್ಷಣ ಅಂತಕ್ಕಂಥದ್ದನ್ನ ಈ ರೀತಿ ವ್ಯವಸ್ಥೆ ಆಗ್ಬಿಟ್ರೆ ಯಾರು ಮಕ್ಳಿಗೆ ಏನ್ ಹೇಳ್ಕೊಡ್ತಾರೆ, ಇವ್ರು ಗುರುಗಳಾಗಕ್ಕೆ ಯೋಗ್ಯತೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಈ ಸಮಾಜ ನಾಗರಿಕ ಬಂಧುಗಳು ಚಿಂತೆ ಮಾಡ್ಬೇಕು. ಜೈ ಭೀಮ್. ನನ್ನ ಹೆಸರು ಖಾಲಿದ್ ಖಾನ್ ಅಂತ ಹೇಳಿ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ. ಆಗ್ಲೇ ಸುಮಾರು ನಿರಂತರವಾಗಿ 1-2 ವರ್ಷದಿಂದ ಈ ಸ್ಟ್ಯಾನ್ಲಿ ಪೀಟರ್ ಅವರ ವಿರುದ್ಧ ನಾವು ಧ್ವನಿ ಎತ್ತಾ ಇದ್ದೀವಿ. ಈ ಸ್ಟ್ಯಾನ್ಲಿ ಪೀಟರ್ ಫೇಕ್ ಆಗಿರ್ತಾರೆ, ಇವರ ಸರ್ಟಿಫಿಕೇಟ್ಸ್ ಗಳನ್ನು ಫೇಕ್ ಆಗಿರ್ತಾರೆ. ಸುಮಾರು ಸರಿ ಮಾಧ್ಯಮಗಳಲ್ಲಿ ನಾವು ಅದನ್ನ ಶೋ ಮಾಡಿರ್ತೀವಿ. ಇದಕ್ಕಿಂತ ಮೊದಲು 4-5 ಸರಿ ನಾವು ಪ್ರೆಸ್ ಮೀಟ್ ಗಳನ್ನು ಮಾಡಿರ್ತೀವಿ. ಆ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ತಾರೆ ಇವರು ಬೋರ್ಗಾಯಿ, ಮಾರ್ಟಿನ್ ಬೋರ್ಗಾಯಿ ಅಂತ ಹೇಳಿ. ಇವ್ರಿಗೂ ಸುಮಾರು ಸರಿ ನಾವು ಭೇಟಿಯಾಗಿರ್ತೀವಿ. ಇದೊಂದು ಕಡೆ ಇರಲಿ. ಒಂದು ವೇಳೆ ನಾವು ಉನ್ನತ ಶಿಕ್ಷಣ ಇಲಾಖೆ ಮಿನಿಸ್ಟ್ರಿಗಳಿಗೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ಧಾರವಾಡ JD ಅವರಿಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ನಾಟ್ ಓನ್ಲಿ ಅವರಿಗೆ, ನಾವು ಎಲ್ಲ ಮಿನಿಸ್ಟ್ರಿಗಳಿಗೆ, ಮೈನಾರಿಟಿ ಮಿನಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ, ಎಜುಕೇಶನ್ ಮಿನಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ, ಹೋಮ್ ಮಿನಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಅಲ್ಲಿಂದ ಏನ್ ಮಾಡ್ತಾರೆ, ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಲೆಟರ್ ಫಾರ್ವರ್ಡ್ ಮಾಡ್ತಾರೆ. ಅಲ್ಲಿಂದ ಲೆಟರ್ ಫಾರ್ವರ್ಡ್ ಮಾಡಿದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನೇರವಾಗಿ JD ಮೇಡಮ್ಗೆ, ಧಾರವಾಡಗೆ JDಗೆ ಕಳಿಸ್ತಾರೆ. ನೀವು ಇದ್ರ ಬಗ್ಗೆ ತನಿಖೆ ಮಾಡಿ ಕ್ರಮ ತಗೊಳ್ಳಿ, ಕೂಡಲೇ ಅವ್ರನ್ನ ಸ್ಥಾನದಿಂದ ವಜಾ ಮಾಡಿ ಅಂತ ಹೇಳ್ಬಿಟ್ಟು ಅವರು ಆದೇಶ, ಅಂದ್ರೆ ಇಲ್ಲಿಂದ ಲೆಟರ್ ಕಳಿಸಿರ್ತಾರೆ. ಈ JD ಮೇಡಮ್ ಕರಿಮುನ್ನೇಶ ಅವ್ರು ಏನ್ ಮಾಡ್ಬೇಕು, ಪ್ರಿನ್ಸಿಪಲ್ಗೆ ನೋಟಿಸ್ ಕೊಟ್ಟು ತರಿಸ್ಬೇಕು. ಪ್ರಿನ್ಸಿಪಲ್ಗೆ ನೋಟಿಸ್ ಕೊಟ್ಟು ಕರೆಸ್ಬಿಟ್ಟು ನಿಮ್ಮ ದಾಖಲಾತಿಗಳು ಏನಿದೆ, ಈ ತರ ಸಂಘಟನೆ ಅವರು ಒತ್ತಾಯ ಮಾಡ್ತಿದ್ದಾರೆ, ಕಮಿಷನರ್ ಇಂದ ನಮ್ಗೆ ಲೆಟರ್ ಬಂದೈತೆ, ಅಥವಾ ಆಡಳಿತ ಮಂಡಳಿಗೆ ಕರಿಮುನ್ನೇಶ ಅವರು ಲೆಟರ್ ಕಳಿಸ್ಬೇಕು, ಈ ರೀತಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಬರ್ತಾ ಇದೆ, ದಯಮಾಡಿ ನಿಮ್ಮ ದಾಖಲಾತಿಗಳು ಏನಿದೆ ತಗೊಂಡ್ ಬನ್ನಿ ಅಂತೇಳಿ. ಆದರೆ JD ಮೇಡಮ್ ಏನ್ ಮಾಡ್ತಾರೆ, ಕರಿಮುನ್ನೇಶ ಅವ್ರು ಏನ್ ಮಾಡ್ತಾರೆ, ಯಾವುದೇ ತರ ಅವ್ರಿಗೆ ನೋಟಿಸ್ ಕೊಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಗೋಪಾಲ್ಗೆ ಇಂಥ ಬೋಗಸ್ ಡಾಕ್ಯುಮೆಂಟ್ ಎಲ್ಲಿಂದ ಸಬ್ಮಿಟ್ ಮಾಡಿರ್ತಾನೆ ಅಲ್ಲಿಗೆ ಲೆಟರ್ ಕಳಿಸ್ತಾರೆ, ಜೆನ್ಯೂನಿಟಿ ಡಾಕ್ಯುಮೆಂಟೇಶನ್ಸ್ ಕೊಡಿ ಅಂತೇಳಿ. ಇದು ಲೆಟರ್ ಹೋಗೋದಕ್ಕೆ ಸುಮಾರು 10 ದಿನ ಆಗುತ್ತೆ. 10 ದಿನ ಆದ್ಮೇಲೆ 1981 ರೆಕಾರ್ಡ್ ಹುಡ್ಕೋದಲ್ಲಿ, ಸೇರ್ಸೋದಲ್ಲಿ ಕೊಡೋದು ಯಾವಾಗ, ಅಲ್ಲಿಂದ ರಿಪೋರ್ಟ್ ಬರೋದಕ್ಕೆ ಮ್ಯಾಕ್ಸಿಮಮ್ 30 ರಿಂದ 45 ದಿನ ಆಗೋದು ಸಾಧ್ಯತೆಗಳಿದೆ. ಸೊ ಇದು ನೇರವಾಗಿ ನಾವು ಕರಿಮುನ್ನೇಶ ಅವರು ಈ ಸ್ಟ್ಯಾನ್ಲಿ ಪೀಟರ್ ಜೊತೆಗೆ ಶಾಮೀಲ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಅವರು ಮನ್ಸು ಮಾಡಿದ್ರೆ ಕೂಡಲೇ ಸಸ್ಪೆಂಡ್ ಮಾಡಬಹುದಾಗಿತ್ತು. ಇನ್ನೊಂದು ಅವ್ರನ್ನೇನಂತಾರೆ ಅಂದ್ರೆ, ನಮ್ಮ ಕೈಯಲ್ಲಿ ಸಸ್ಪೆಂಡ್ ಮಾಡೋದು ಅಥವಾ ದಾಖಲಾತಿ ತರಿಸೋದು ಅಥವಾ ಪರಿಶೀಲನೆ ಮಾಡೋದು ಅಥವಾ ತನಿಖೆ ಮಾಡೋದು ಅಧಿಕಾರ ಇಲ್ಲ, ನಮ್ಗೆ ರೈಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಕರಿಮುನ್ನೇಶ ಅವರು ನಮ್ಮ ಜೊತೆಗೆ ವಾದ ಮಾಡ್ತಾರೆ. ಈಗ ನಿಮಗೆ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಮಾಡೋದಿಕ್ಕೆ ಅಧಿಕಾರ ಇಲ್ಲ ಅಂದರೆ ನೀವು ಗ್ರಾಂಟ್ ಅನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದೀವಿ. ನೀವು ಇಡೀ ಕಾಲೇಜಿಗೆ ಗೌರ್ಮೆಂಟ್ ಕಡೆಯಿಂದ ಏನ್ ಗ್ರಾಂಟ್ ಹೋಗ್ತಾ ಇದೆಯೋ ಆ ಗ್ರಾಂಟ್ ಕೂಡಲೇ ತಾವು ನಿಲ್ಲಿಸಬೇಕಾಗ್ತದೆ. ಶೀಘ್ರದಲ್ಲೇ ನಾವೇನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಕಂಪ್ಲೇಂಟ್ ಪರವಾಗಿ ಪರಿಶೀಲನೆ ಮಾಡಿ ಸ್ಟ್ಯಾನ್ಲಿ ಪೀಟರ್ಗೆ ನೀವು ಸಸ್ಪೆಂಡ್ ಮಾಡಲಿಲ್ಲ, ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಿರಲಿಲ್ಲ, ಅಥವಾ ಅವರಿಗೆ
ರಿಕವರಿ ಏನ್ ಇಷ್ಟು ವರ್ಷದಿಂದ ಏನ್ ಪೇಮೆಂಟ್ ಕೊಟ್ಟಿದ್ದೀರಾ ಆ ರಿಕವರಿ ಕ್ರಮ ನೀವು ತಗೊಂಡಿಲ್ಲ ಅಂದ್ರೆ ನಾವು ಉನ್ನತ ಶಿಕ್ಷಣ ಇಲಾಖೆ, ಧಾರವಾಡ ಜೆಡಿ, ಆಮೇಲೆ ಅಲ್ಲಿ ಇರ್ತಕ್ಕಂತಹ ಸ್ಟ್ಯಾನ್ಲಿ ಪೀಟ್ರೋ, ಆಡಳಿತ ಮಂಡಳಿ ಮಾರ್ಟಿನ್ ಬರ್ಗೈ ರವರ ವಿರುದ್ಧ ಉಗ್ರ ಹೋರಾಟ ಮಾಡಲು ನಾವು ಮುಂದಾಗಿದ್ದೀವಿ ಬಂಧುಗಳೇ.